ಇವತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಖಾತೆಯನ್ನ ಹಂಚಿಕೆ ಮಾಡುವ ಸಂಬಂಧ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಇವತ್ತು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ಹೋಗ್ತಾರೆ. ಈ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಯಾವ್ಯಾವ ಇಲಾಖೆಗಳನ್ನ ಕೊಡಬೇಕು ಅಂತ ವರಿಷ್ಠರ ಭೇಟಿಯಾಗಿ ಖಾತೆ ಹಂಚಿಕೆಗೆ ಒಂದು ಅಂತಿಮವಾದಂಥ ಮುದ್ರೆ ಹೊತ್ತು ಚಾನ್ಸಸ್ ಇದೆ. ನಾಳೆ ಬೆಳಿಗ್ಗೆ ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರು ವಾಪಸ್ ಬರ್ತಾರೆ. ಬಹುತೇಕ ನಾಳೆನೆ ಖಾತೆ ಹಂಚಿಕೆಯ ಸಂಭವಗಳಿದೆ. ಫೈನಲ್ ಮಾಡೋ ಎಲ್ಲ ಚಾನ್ಸಸ್ ಇದೆ. ಈಗಾಗಲೇ ದಿನಗಳು ತಿಂಗಳುಗಳು ಉರುಳುತ್ತಾ ಇದೆ. ಸಚಿವರನ್ನಾಗಿ ಮಾಡೋದಕ್ಕೆ ತಿಂಗಳುಗಳ ಕಾಲ ಹಗ್ಗಜಗ್ಗಾಟಗಳಾಯಿತು. ಅದಾದ್ಮೇಲೆ ಮಾಡಿಕೊಂಡಿರುವಂಥ ಕಾಂಗ್ರೆಸ್ಸಿನ ಎಡವಟ್ಟುಗಳು ಒಂದಾ ಎರಡಲ್ಲ. ಮಹಿಳಾ ಕೋಟದಡಿ ಅನ್ನುವಂಥ ಒಂದಿಷ್ಟು ಅಸಮಾಧಾನಗಳು ಹೆಚ್ಚಾಯಿತು. ಮಹಿಳೆಯರಿಗೆ ಆರಂಭಿಕವಾಗಿಯೇ ಪ್ರಾತಿನಿಧ್ಯಗಳನ್ನು ಕೊಟ್ಟಿರಲಿಲ್ಲ. ಪಟ್ಟೀಲ್ ಹೆಸರಿರುತ್ತೆ, ಪ್ರಮಾಣ ವಚನ ತೆಗೆದುಕೊಳ್ಳುವುದಿಲ್ಲ. ನಂತರದಲ್ಲಿ ಅನೇಕರು ರಾಜೀನಾಮೆಯ ಮಾತುಗಳಾಡಿದ್ರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ತೆರಳುತ್ತಾ ಇದ್ದು ವರಿಷ್ಠರನ್ನ ಭೇಟಿಯಾಗಿ ನಾಳೆ ಬೆಳಿಗ್ಗೆ ಅವರು ವಾಪಸ್ ಬರ್ತಾರೆ. ಅಷ್ಟರೊಳಗಾಗಿ ಹೈಕಮಾಂಡ್ ನಾಯಕರ ಜೊತೆ ಒಂದು ಉನ್ನತ ಮಟ್ಟದ ಸಭೆಯನ್ನ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಇಲಾಖೆ ಕೊಡಬೇಕನ್ನೋ ಲೆಕ್ಕಾಚಾರಗಳನ್ನ ಹಾಕ್ಕೊಂಡು ನಾಳೆನೆ ಬಹುತೇಕ ಈ ಖಾತೆಯನ್ನ ಹಂಚಿಕೆ ಮಾಡುವ ಕೆಲಸವನ್ನ ಮುಗಿಸುವ ಲಕ್ಷಣಗಳು ಎದ್ದು ಕಾಣ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.